ಧ್ರುವ ಸರ್ ಅವರೊಂದು ಎಸ್ ಸರ್. ಸೊ 1 sec, ಸಾರಿ, ಐ ಜಸ್ಟ್ ಕಮ್ ಬ್ಯಾಕ್ ಸರ್. ಸೀನಿಯಾರಿಟಿ ಫಸ್ಟ್ ಸರ್. ಸರ್ ಸರ್ ಏನಾಗಿದೆ ಸರ್, 5.5 months ಮಾಡಿರೋದು ಸರ್. ಇಲ್ಲ ಸರ್, 5.5 months ಮಾಡಿದ್ರು ಸರ್. ಅದದ್ದು 3 ವರ್ಷದೊಳಗೆ ಮಾಡಿರೋ 5.5 months ಸರ್. ಅವರು ಕೆಲಸ ಮಾಡೋರೆ, ಏನಾಗ್ಬಿಟ್ಟಿದೆ, ಸೆಟ್ ಹಾಕೋಕ್ಕೆ ಟೈಮ್ ಆಗಿದೆ. ಇನ್ನೊಂದು, ಧ್ರುವ್ ಇಸ್ ಅ ವೆರಿ ಡೆಡಿಕೇಟೆಡ್ ಆ್ಯಕ್ಟರ್. ಅವರು ಯಾವ ಸಿನಿಮಾಗೂ ಸ್ವಲ್ಪ ಬಾಡಿ ಬಿಲ್ಡ್ ಮಾಡಿದ್ದಾರೆ, ಸಣ್ಣಗಾಗೋ ತನಕ ಅವರು ಹಿ ಆಲ್ಸೋ ರಿಕ್ವೆಸ್ಟೆಡ್. ಆ್ಯಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ KVN ಪ್ರೊಡ್ಯೂಸರ್ ಯಾವುದ್ರ ಮೇಲೆ ಒತ್ತಡ ಹಾಕದೆ ಮಾಡಿದ್ದಾರೆ. ಫ್ರ್ಯಾಂಕ್ಲಿ ನನಗೆ ಗೊತ್ತಿರೋ ಹಾಗೆ ವೆನ್ ಹಿ ಸ್ಟಾರ್ಟೆಡ್ ದಿಸ್ ಫಿಲ್ಮ್, ದ ಫಸ್ಟ್ ಥಿಂಗ್ ಅವ್ರು ಹೇಳಿದ್ದು ನನಗೆ ಅದನ್ನು, ಇಲ್ಲ ಅಲ್ಲಿ ನಾನು ಬ್ರೇಕ್ ಇಲ್ಲ, ನಾನು ಫಸ್ಟ್ ಫುಲ್ ಸ್ಟ್ರೆಚಲ್ಲಿ ಮಾಡ್ತಾ ಇದ್ದೀನಿ ನಾನು. ಹಾಗೆ ಹೇಳಿದ್ರು. ಸಮಯ ಸಂದರ್ಭ ಸರ್, ಏನು ಮಾಡೋಕ್ಕಾಗಲ್ಲ. ಕೇಳಿಸ್ತಾ? ಮಾಡ್ತೀನಿ ಅಂತ ಹೇಳಿ. ಆಯ್ತು ಸರ್, ಮಾಡ್ತೀನಿ ಸರ್. ಇದು ನೀವು ಆಗ್ತಾರ ಆಪಾದನೆ ಸರ್. ಇವಾಗ ಏನು ಹೇಳ್ತೀನಿ ಕೇಳಿ. ಕರೆಕ್ಟ್ ಸರ್, ನೀವು ಹೇಳಿದ್ದು ಕರೆಕ್ಟ್. ಅಲ್ಲ, ನಿಮ್ಮದು ಪ್ರೀತಿಯಾಗಿ ಬಂತು, ಇವ್ರದ್ದು ಯಾಕೋ ಹಂಗೆ ಬರಲಿಲ್ಲ. ಇವ್ರು ಸ್ವಲ್ಪ ಕಂಪ್ಲೇಂಟ್ ಆಗಿ ಬಂತು. ಅಂದರೆ ಇವರು ಈಗ ಬೇರೆ ಚಿತ್ರರಂಗದಿಂದ ಬರೋರು 3-4 ವರ್ಷ ಸಿನಿಮಾ ಮಾಡಿದ್ರು ಇವ್ರಿಗೆ ಏನು ಪ್ರಾಬ್ಲಮ್ ಆಗಿಲ್ಲ. ನಮ್ಮೂರು 3 ವರ್ಷ ತಗೊಂಡ್ಬಿಟ್ರಲ್ಲ, ಅವ್ರ ಕಂಪ್ಲೇಂಟ್ ಅನ್ನೋದು ನೀನು 5 ವರ್ಷ ತಗೋ, ನೀನು ಒಂದು ದೊಡ್ಡ ಡೈರೆಕ್ಟರ್ ಆಗುತ್ತೆ. ಅವರಷ್ಟೇ ಬರುತ್ತೆ ಸರ್. ಇವಾಗ ಅದೇನೋ ಒಂದು ಆಯಿತು, ಬಿಟ್ಟಾಕಿ. ಅವ್ರಿಗೂ ಆಸೆ ಇರುತ್ತೆ. ಇವಾಗ ಒಂದು ನಿರ್ದೇಶಕರಿಗಾಗಲಿ ಹೀರೋಗಾಗಲಿ 3 ವರ್ಷ ಸಿನಿಮಾ ಶೂಟಿಂಗ್ ಮಾಡಿಕೊಂಡು ರಿಲೀಸ್ ಮಾಡಬಾರ್ದು ಅಂತ ಏನಾರು ಅವ್ರಿಗೆ ಇರುತ್ತೆ ಹೇಳಿ. ಅವ್ರಿಗೂ ಬೇರೆ ಪಿಕ್ಚರ್ಗಳೆಲ್ಲ ಸಕ್ಸಸ್ ಆಗ್ಬೇಕಾದ್ರೆ ಅವ್ರಿಗೂ ಅಷ್ಟೇ ಆತುರ ಇರುತ್ತೆ, ನಮ್ಮದು ಒಂದು ಸಿನಿಮಾ ಬಂದುಬಿಡಲಿ, ನಾವು ಮಾಡೋಣ ಬೇಗ. ಆಗಿರಲ್ಲ ಅಷ್ಟೇ, ಮಾಡಿರ್ತಾರೆ, ಪ್ರಯತ್ನ ಪಡ್ತಾರೆ. ಅದರಲ್ಲಿ ಅವ್ರಿಗೆ ಇನ್ನೊಂದು ಬೇರೆ ಒಂದು ಮಾರ್ಟಿನ್ ಸಿನಿಮಾ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಅದರಿಂದ ಒತ್ತಡಗಳಿತ್ತು. ಹಿ ಹ್ಯಾಡ್ ಟು ಗೋ ದೇರ್ ಆಲ್ಸೋ. ಇಸ್ ಲಾಟ್ ಆಫ್ ಥಿಂಗ್ಸ್ ಆಗುತ್ತೆ, ಏನು ಮಾಡೋಕ್ಕಲ್ಲ. ರೈಟ್ ನಾವು 30th ರಿಲೀಸ್ ಆಗ್ತದೆ. ದಟ್ಸ್ ದ ಬೆಸ್ಟ್ ಥಿಂಗ್, ರೈಟ್? ದ ಗುಡ್ ಟೈಮ್. ಸೊ ಮೊನ್ನೆ ತನಕ ಹಾಕಿ ಟ್ರೈಲರು ರಿಮೂವ್ ಮಾಡಿ ಮತ್ತೆ ಟ್ರೈಲರ್ ಹಾಕ್ತಾರೆ. ಎಲ್ಲಿ ಎರುತ್ತಾ ಇದ್ದಾರೆ ಪ್ರೇಮ್ ಅವರು ಅಂತ ನಿಮ್ಮ ಸರ್? ಅದೇ ಸೆನ್ಸಾರ್ ವಿಚಾರದಲ್ಲಿ ಅಲ್ಲೇ ಎಡವಿತ್ತು ಸರ್. ಮಾತಾಡ್ತಿದ್ರ ಯಾರು ವಿಚಾರದಲ್ಲಿ ನಾನು ಯಾಕೆ ಮಾತಾಡಲಿ? ಇದು ಹಾಡಿಂದೆಲ್ಲ ಪ್ರಾಬ್ಲಮ್ ಆದಾಗ ಫೋನ್ ಹಾಕಿದ್ದೆ, ಏನ್ರಿ ಅದು ಅಂದ್ಬಿಟ್ಟು ಹಿಂಗೆ ಡಾಲಿಂಗ್ ಅಂದ್ರೆ, ತಲೆ ಕೆಡ್ಸ್ಕೊಬಿಡಿ, ಏನೋ ಮಿಸ್ಟೇಕ್ಗಳು ಆಗೋಗ್ತವೆ, ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಇನ್ನೊಂದು 2 ದಿನದಲ್ಲಿ ಇನ್ನೊಂದು ಹೊಸ ಸಾಹಿತ್ಯ ಮಾಡಿ ಅದೇ ಸಾಂಗ್ ಹೊರಗಡೆ ಬಿಡಿ, ಯಾಕೆ ಪರವಾಗಿಲ್ಲ, ಮಿಸ್ಟೇಕ್ಸ್ ಎಲ್ಲರಿಂದ ಆಗುತ್ತೆ ಅಂತ. ಅದು ಬಿಟ್ಟರೆ ನನಗೆ ಈ ಸೆನ್ಸಾರ್ ವಿಚಾರದಲ್ಲಿ ನಮ್ಮ ಸಿನಿಮಾಗಳೇ ಒದ್ದಾಡ್ತಾ ಇರ್ತವೆ. ಸೊ ಗೊತ್ತಾಗಲ್ಲ ನಮಗೆ. ಬಟ್ ಹಾಗಂತ ಸರ್, ಐ ಸ್ಟ್ರಾಂಗ್ಲಿ ಬಿಲೀವ್ ಸೆನ್ಸಾರ್ ಬೋರ್ಡ್ ಹ್ಯಾಸ್ ಗಾಟ್ ಅ ರೆಸ್ಪಾನ್ಸಿಬಿಲಿಟಿ ಸರ್. ಇಲ್ಲಿ ಕೂತು ಅವ್ರ ಮೇಲೆ ಆಪಾದನೆಗಳು ಹಾಕೋದು ತಪ್ಪಾಗುತ್ತೆ. ಒಂದೊಂದು ಸಿನಿಮಾಗೆ ಒಂದೊಂದು ಥರ ಪ್ರಾಬ್ಲಮ್ಗಳಿರ್ತಾರೆ. ಅವ್ರಿಗೆ ಐ ಡೋಂಟ್ ನೋ ವಾಟ್ ಹ್ಯಾಪನ್ ಟು ಸೆನ್ಸಾರ್. ನಾನು ಸೆನ್ಸಾರ್ ವಿಚಾರಕ್ಕೆ ಫೋನ್ ಮಾಡಿದಾಗ ನಂದು ಒಂದೇ ಪ್ರಶ್ನೆ ಬರುತ್ತೆ, ಪ್ರೇಮ್ಗಾಗಲಿ ಇವನ್ ಧ್ರುವ್ ಯಾವ್ದಾದ್ರು ಒಂದು ಮ್ಯಾಟ್ರಲ್ಲಿ ಏನಾರ ಪ್ರಾಬ್ಲಮ್ ಆದಾಗ ಒಂದೇ ಪ್ರಶ್ನೆ ನಾನು ಕೇಳೋದು, ಐ ಯು ಓಕೆ? ದಟ್ಸ್ ಮೈ ಕ್ವೆಶ್ಚನ್ ಎಂಡ್ಸ್ ದೇರ್, ಐ ಯು ಓಕೆ? ಸೊ ಎಸ್ ಡಾರ್ಲಿಂಗ್ ಅಂತ ಅವ್ನು ಕಳಿಸ್ತಾನೆ, ಎಸ್ ಸರ್ ಅಂತ ಅವ್ರು ಕಳಿಸ್ತಾರೆ, ಅಲ್ಲಿಗೆ ಮುಗೀತು. ಎನಿಥಿಂಗ್ ಐ ಆಮ್ ಅ ಫೋನ್ ಕಾಲ್ ಅವೇ. ಏನಾರು ಹಂಚ್ಕೋಬೇಕಾ, ಮಾಡಬೇಕು, ಯು ಕ್ಯಾನ್ ಕಾಲ್ ಮೀ. ಐ ಆಮ್ ಕನ್ಸರ್ನ್ ಸರ್. ನನ್ನ ಫ್ಯಾಮಿಲಿ, ನನ್ನ ಸ್ನೇಹಿತರು ಅಂದರೆ ಒಂದು ಕ್ವೆಶ್ಚನ್ ಹಾಕ್ತೀನಿ ನಾನು, ಐ ಓಕೆ? ದಟ್ಸ್ ಆಲ್ ಸರ್. ದೇ ನೀಡ್ ಟು ನೋ. ಮಲಗಬೇಕು ತಾನೆ, ಹಾಂ ಮಲಗ್ತಾರೆ. ನೆಕ್ಸ್ಟ್ ಟೈಮ್ ಬಿಡಿ ಸರ್. ಹೋದ ಎಸ್ ಸರ್. ಸಿಂಬಾಲಿಕ್ ಮ್ಯಾಮ್, ಸಿಂಬಾಲಿಕ್. ಎಸ್ ಸರ್. ಈ ಕಡೆ ಯಾರು ಯಾರು ಸರ್, ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಜಾಗ ಇದೆಯಲ್ಲ, 2.5 ಎಕರೆ ಬಗ್ಗೆ ಮಾತಾಡಿದ್ದು ಸರ್. ಅದು ಕಾಂಟ್ರವರ್ಸಿ ಆಗಿತ್ತು, ನೀವು ಅದ್ರ ಬಗ್ಗೆ ರಿಯಾಕ್ಷನ್ ಕೊಟ್ಟಿಲ್ಲ. ರಿಯಾಕ್ಷನ್ ಕೇಳ್ತದೆ? ಇಲ್ಲ ಸರ್, ಐ ವಿಲ್ ರಿಯಾಕ್ಟ್ ವೇರ್ ಐ ಆಮ್ ಸಪೋಸ್ ಟು ಸರ್. ಐ ಆಮ್ ಅ ಗೆಸ್ಟ್ ಹಿಯರ್. ದಿಸ್ ಇಸ್ ನಾಟ್ ಇವನ್ ಮೈ ಸ್ಟೇಜ್ ಆ್ಯಂಡ್ ದಿಸ್ ಶುಡ್ಂಟ್ ಇವನ್ ಬಿ ದ ಕ್ವೆಶ್ಚನ್. ಸುದೀಪ್ ಸರ್, ನನ್ನ ಲಾಸ್ಟ್ ಕ್ವಶನ್. ಸುದೀಪ್ ಸರ್ ಈ ಸೈಡು ಸರ್, ಮಾರ್ಕ್ ಫಿಲಮ್ ರಿಲೀಸ್ ಆಗೋ ಹಿಂದಿನ ದಿನ ನೀವು ಮತ್ತು ನಿಮ್ಮ ಟೀಮು ಒಂದು ಹೋರಾಟ ಮಾಡಿದ್ರಿ ಸರ್. ಅಂದರೆ ಯಾವುದೇ ಕಾರಣಕ್ಕೂ ಪೈರಸಿ ಆಗಬಾರ್ದು ಅಂತ.
ಸರ್ ಈಗ 30ನೇ ತಾರೀಕು ಸೆನ್ಸಾರ್ ಬೋರ್ಡನ್ನು ಸೆನ್ಸಾರ್ ತಗೊಂಡು ವಿಘ್ನ ಎದುರಾಗಿ ಬಂದಿದ್ದಾರೆ ಪ್ರೇಮ್ ಸರ್. ಈಗ KD ಫಿಲಮ್ಗೆ ಪೈರಸಿ ಆಗದಲ್ಲೇ ಇರೋದಕ್ಕೆ ನೀವೇನಾದ್ರು ಟಿಪ್ಸ್ ಕೊಡ್ತೀರಾ ಸರ್? 100%. ಪೈರಸಿ ಅನ್ನೋ ದೊಡ್ಡ ಭೂತ ಸರ್ ಹಾ. ಸ್ಯಾಂಡಲ್ವುಡ್. ಅಂದ್ರೆ ಈ ಭೂತದ ಬಗ್ಗೆ ಮಾತಾಡಲ್ಲ. ಪೈರಸಿ ಆಗದೆ ಇರೋಂಗೆ KD ಸಿನಿಮಾನ ಥಿಯೇಟ್ರಲ್ಲೇ ರಿಲೀಸ್ ಆಗಿದೆ. ಏನಲ್ಲ ಕೂತಿದ್ದಾರೆ, ಧ್ರುವಾರ್ ಕೂತಿದ್ದಾರೆ, ಒಳ್ಳೆ ಅಭಿಮಾನಿಗಳ ಒಂದು ಬಳಗ ಇದೆ ಅವ್ರ ಹಿಂದೆ, ಒಳ್ಳೆ ಕರ್ನಾಟಕದ ಜನತೆ ಇದೆ ಅವ್ರ ಹಿಂದೆ, ನೋಡ್ಕೊತಾರೆ ಬಿಡಿ, ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ಇನ್ನೊಂದು ಸರ್, ಕಳ್ತನ ಮಾಲ್ನ ಆಸೆ ಪಡೋರು ಶಿವಾಜಿನಗರದಲ್ಲಿ ಸಿಗ್ತಾರೆ. ಹಾಗಂತ ಯಾವ ಮಾಲ್ ಕ್ಲೋಸ್ ಆಗಿಲ್ಲ. ಕಳ್ತನದ ಮಾಲ್ ಆಸೆ ಪಡೋರಿಗೆ ಕಳ್ಳರು, ಅವ್ರಿಗೆ ಕಳ್ಳನ ಮಕ್ಕಳ ಬಗ್ಗೆ ನಾವೇನು ಮಾತಾಡೋದು? ಹಾಗಂತ ಈಗ ಥಿಯೇಟ್ರಿಗೆ ಹೋಗಿ ಲೈನಲ್ಲಿ ಕ್ಯೂ ಆಗಿ ನಿಂತ್ಕೊಂಡು ಅಷ್ಟು ಜನ ಹೋಗ್ತಾ ಇರ್ತಾರಲ್ಲ, ಅವ್ರ ಬಗ್ಗೆ ಮಾತಾಡೋಣ. ನೋಡಿ ಪೈರಸಿದ್ರು ಎಷ್ಟು ಪ್ರೀತಿಯಲ್ಲಿ ದೇವ್ರ ದರ್ಶನಕ್ಕೆ ಬರ್ತಾ ಇದ್ದಾರೆ ಅಂತ. ಥಿಯೇಟ್ರ್ ನಮ್ಮ ದೇವರು ಸರ್. ಭಕ್ತಿ ಇರೋರಿಗೆ, ಬೆಲೆ ಇರೋರಿಗೆ ದೇವಸ್ಥಾನಕ್ಕೆ ಬರ್ತಾರೆ ಹೊರತು ಬೇರೆ ಅಲ್ಲ. ಕರೆಕ್ಟ್? ಡೋಂಟ್ ವರಿ ಅಬೌಟ್ ಇಟ್.